ಮದುವೆಯ ಲಾಸ್ಟ್ ವಿಡಿಯೋಗೆ ಸ್ವಾಗತ. ಏಕೆಂದರೆ ಇಲ್ಲಿಗೆ ಮುಗೀತು. ಇದು ಕರ್ನರೆ ವಿಡಿಯೋ, ಅಂದರೆ ಬೀಗ್ರೂಟ ಅಂತ ಹೇಳ್ತಾರಲ್ಲ ಅದರದ್ದು. ಸೊ ನಾವು ತುಂಬ ಚೆನ್ನಾಗಿ ಟಿ ಟಿ ಗಾಡೀಲಿ ಹೋದರು. ನಾವು ಲಾಸ್ಟಿಗೆ ಒಮ್ಮಿನಲ್ಲಿ ಬಂದ್ವಿ ನಮ್ಮ ಬಾವವ್ರ ಕಾರಲ್ಲಿ. ಹಾಗೆ ಮನೆ ಹತ್ರ ರೀಚ್ ಆದ್ವಿ. ಹುಡುಗನೂರು ಹೂನಳ್ಳಿ ಅಂತ, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ. ಸೊ ನಾವು ಮನೆ ಹತ್ರ ಬರೋಷ್ಟೊತ್ತಿಗೆ ನಮ್ಮ ಕಡೆಯವರೆಲ್ಲ ಆಲ್ಮೋಸ್ಟ್ ಬಂದಿದ್ದರು. ನಾವು ಲಾಸ್ಟ್ ಗಾಡಿಗೆ ಬಂದ್ವಿ. ಸೊ ಇದೇ ಹುಡುಗನ ಮನೆ. ಹುಡುಗಿ ಮನೆ ಅಂದ್ರೂ ಹೌದೇನೆ, ಯಾಕೆಂದರೆ ಅದು ಮದುವೆ ಆದಮೇಲೆ ಅದು ಹುಡುಗಿ ಮನೆ ಹುಡುಗನ ಮನೆ ಎರಡು ಆಗೋಗುತ್ತೆ. ಇದು ಅವ್ರದ್ದು ಹಳೆ ಮನೆ. ನಾನಷ್ಟು ಅದರದ್ದು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾವು ಮನೆ ಹತ್ರ ಹೋದ್ವಿ. ಪಾಪ ಹುಡುಗವರೆಲ್ಲ ಬಂದು ಮಾತಾಡಿಸಿದ್ರು, ಹುಡುಗನ ಕಡೆಯವರೆಲ್ಲ. ಹಾಗೆ ನಮ್ಮ ಹುಡುಗರೆಲ್ಲ ಅಲ್ಲೇ ಇದ್ದರು. ಅವ್ರನ್ನೂ ಹಾಗೆ ಒಂದು ಮಾತಾಡಿಸ್ಕೊಂಡು ಮನೆಗೆ ಹೋದ್ವಿ. ವಿಡಿಯೋ ಮಾಡ್ಕೋಬೇಕಾದ್ರೂ ಒಂಥರ ಅನಿಸ್ತಿತ್ತು, ಮನೆ ವಿಡಿಯೋ ಮಾಡ್ಕೊಳ್ಳೋದು ಬೇಕಾ ಬೇಡವಾ ಅಂತ. ಆದ್ರೂ ಇರಲಿ, ಏನು ಹುಡುಗಿ ಕೊಟ್ಟಿರೋ ಮನೆಯೆಲ್ಲ ನೋಡೋಣ ಅಂತ ಹಂಗೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿಕೊಂಡೆ. ಇದು ಎಂಟ್ರೆನ್ಸ್ ಇತ್ತು. ಇವರು ಇಬ್ಬರು ಗಂಡು ಮಕ್ಕಳು. ಸೊ ಇವ್ರು ಮದುವೆ ಆಗಿದ್ದವರು ಇವರೇ ಫಸ್ಟ್ನೇವರು. ಇದು ಮನೆ ಎಂಟ್ರೆನ್ಸು. ನೋಡಿ, ನಮ್ಮ ಕಡೆಯವರೆಲ್ಲ ಆಲ್ರೆಡಿ ಬಂದು ಕೂತ್ಬಿಟ್ಟಿದ್ದಾರೆ. ಏಕೆಂದರೆ ಎಲ್ಲರೂ ಫುಲ್ ಖುಷಿಯಾಗಿದ್ರು. ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಇದು ಲಾಸ್ಟು, ಇವತ್ತಿಂದ ಮುಗಿದ್ರೆ ಮತ್ತೆ ಇನ್ನೇನು ಅಂತ ಜೋರಾಗಿ ಹೇಳ್ಕೊಳ್ಳೋ ಥರ ಫಂಕ್ಷನ್ ಇರಲ್ಲ. ಸೊ ನಾನು ಸ್ವಲ್ಪ ಪಿಂಕ್ ಡ್ರೆಸ್ ಹಾಕಿದ್ದೆ ಅಂತ ಅವರು ನಮ್ಮ ಕಡೆಯವರು ಸ್ವಲ್ಪ ಜನ ಪಿಂಕ್ ಸ್ಯಾರಿ ಡ್ರೆಸ್ಗಳೆಲ್ಲ ಹಾಕ್ಕೊಂಡಿದ್ರು. ಸೊ ಹಾಗಾಗಿ ಅದನ್ನು ರೇಗಿಸ್ತಾಯಿದ್ರು. ನಾನು ಹಾಗೆ ಮನೆ ಮೇಲೆಲ್ಲ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದೆ, ಮನೆ ಹೇಗಿದೆ ಅಂತ. ಮನೆ ಹತ್ರ ನೋಡಿ ಪ್ಲೇಸ್ ಹೀಗಿದೆ. ಮೇಲೆ ಅಂದರೆ ಡುಪ್ಲೆಕ್ಸ್ ಮನೆ ಇದು. ಸೊ ಹಾಗಾಗಿ ಮೇಲೋಗಿ ನಿಂತ್ಕೊಂಡು ನೋಡಿದ್ರೆ ಇಷ್ಟು ಚೆನ್ನಾಗಿದೆ ವ್ಯೂಸ್. ಎರಡೇ ಮನೆ ಇರೋದಲ್ಲಿ, ಅದು ಒಂದು ಅವ್ರ ದೊಡ್ಡಪ್ಪನ ಮನೆ, ಒಂದು ಇವ್ರ ಮನೆ. ಇವ್ರದ್ದು ಇವಾಗ ಆಲ್ಟ್ರೇಷನ್ ಎಲ್ಲ ಆಗಿರೋದು. ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಲೆ ಪೋರ್ಷನ್ ಎಲ್ಲ. ನಮ್ಮ ಹುಡುಗಿ ಬಂದವ್ರಿಗೆಲ್ಲ ಮನೆ ತೋರಿಸ್ತಾಯಿದ್ರು. ಸೊ ಹಾಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಆಫೀಸ್ ಥರ ಏನಿಲ್ಲ, ಅಂದರೆ ಇವಾಗಿನ ಪ್ಲ್ಯಾನಿಂಗಲ್ಲಿ ಬೇರೆ ಥರ ಮಾಡ್ಕೊಂಡಿದ್ದಾರೆ. ಮೇಲೆ ಒಂದು ವಾಸಕ್ಕಿರೋ ಥರ, ವಾಸ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ, ಬಟ್ ವಾಸಕ್ಕಿರೋ ಥರ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಇದು ಮದುವೆ ಫಿಕ್ಸ್ ಆದಮೇಲೆ ರೆಡಿಯಾಗಿರೋ ಮನೆ ಇದು. ಮೇಲೆ ಪೋರ್ಷನು, ಕೆಳಗಡೆದೆಲ್ಲ ಫಸ್ಟೇ ಇತ್ತಂತೆ, ನಮಗೆ ಹೇಳಿದ್ರು ಹಂಗಂತ. ಇದು ಅವ್ರ ದೊಡ್ಡಪ್ಪನ ಮನೆ ಅಂತೆ. ಅವ್ರದ್ದು ಇನ್ನೂ ನಡೀತಾ ಇತ್ತು ಕೆಲಸ. ಇದು ಹಳೆ ಮನೆ. ತುಂಬ ಚೆನ್ನಾಗಿತ್ತು ಪ್ಲೇಸಸ್ ಎಲ್ಲ. ಊರೊಳಗಡೆ ಮನೆಯಲ್ಲ, ಇವ್ರದ್ದು ನಮ್ಮಂಗೆ ಸಪ್ರೇಟ್ ಮನೆ. ಅವ್ರವ್ರ ಜಮೀನು ಹತ್ರ ಅವ್ರ ತೋಟ ಇರುತ್ತೆ, ಅಲ್ಲಲ್ಲಿ ಮಾಡ್ಕೊಂಡಿದ್ರು. ಹಾಗೆ ನಮ್ಮ ಕಡೆಯವರೆಲ್ಲ ಮನೆ ನೋಡ್ತಾಯಿದ್ರು. ಇದು ನಮ್ಮ ಹುಡುಗಿ. ಅವಳಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಪಾಪ ಏನೇನೋ ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು. ಅದಕ್ಕೆ ಇದು ಹಳೆ ಮನೆ, ಆ ಕಡೆ ಅವ್ರದ್ದು, ಈ ಕಡೆದು ನಮ್ಮದು, ಹಾಗೆ ಹೀಗೆ ಅಂತೇಳಿ. ಅವಳಿಗಂತೂ ನಮ್ಮ ಕಡೆಯವನ್ನೆಲ್ಲ ಬಂದಿದ್ದ ತಕ್ಷಣ ಫುಲ್ಲು ಖುಷಿಯಾಗಿದ್ಲು. ಒಂದೇ ರಾತ್ರಿ ಆದ್ರೂ ತುಂಬ ಮಿಸ್ ಮಾಡ್ಕೋತಿದ್ಲು ಅಂತ ಅನಿಸುತ್ತೆ. ಹಾಗೆ ಮನೆಯೆಲ್ಲ ನೋಡಿಕೊಂಡು ನಾವು ಊಟ ಎಲ್ಲ ಫಸ್ಟ್ ಮುಗಿಸ್ಕೊಂಡ್ವಿ. ಮತ್ತು ಸ್ವಲ್ಪ ಲಾಸ್ಟಿಗೆ ಬಂದರು, ಅಂದರೆ ಉಳಿದಿದ್ದವರು ಒಂದು 5-6 ಜನ ಲಾಸ್ಟ್ ಕಾರಲ್ಲಿ ಬಂದರು. ಹಾಗಾಗಿ ಅವ್ರದ್ದು ಲಾಸ್ಟ್ ಊಟಕ್ಕೆ ಕೂತಿದ್ರು. ನಮ್ಮದು ಊಟದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಯಾಕೆಂದರೆ ಈ ವಿಡಿಯೋ ಮಾಡ್ಕೊಳ್ತಿದ್ದೆ ಹೆಚ್ಚು. ನಾನು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ನಾನು ಈ ಮನೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಮೋಸ್ಟ್ಲಿ ಈ ವಿಡಿಯೋ ನೋಡಿ ಗೊತ್ತಾಗ್ಬೋದು, ಇದನ್ನು ವಿಡಿಯೋ ಮಾಡಿದ್ದಾಳಲ್ಲ ಇವಳು ಅಂತ ಅಂತಾರೆ. ಸೊ ಅವ್ರು ಅನ್ನಲಿ, ನಾನು ಮಾಡ್ತಾಯಿರ್ತೀನಿ. ಹಾಗಾಗಿ ಆ ವೀಡಿಯೋಸ್ ಎಲ್ಲ ಅದು ಮುಗಿಸ್ಕೊಂಡು ಬಂದಮೇಲೆ ಕೆಳಗಡೆ ಬಂದುಬಿಟ್ಟು ಊಟಕ್ಕೆ ಹೋದ್ವಿ ನಾವು. ಊಟ ತುಂಬ ಚೆನ್ನಾಗಿ ಮಾಡಿಸಿದ್ರು. ಚಿಕನ್ ರೈಸ್, ಚಿಕನ್ ಸಾಂಬಾರು ಮಾಡಿ, ಅನ್ನ ಸಾಂಬಾರೆಲ್ಲ ಇತ್ತು, ಚೆನ್ನಾಗಿತ್ತು. ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ಔಟ್ಫಿಟ್ ಹೊರಗಡೆ ಹೀಗಿತ್ತು. ಮನೆ ಹತ್ರ ಎಲ್ಲ ಕ್ಯಾಮ್ರೆಲ್ಲ ಹಾಕ್ಸ್ಕೊಂಡಿದ್ರು ಸೇಫ್ಟಿಗೆ. ನಮ್ಮ ಹುಡುಗಿ ಸೇಫ್ಟಿ ಅಂತ ನಾವು ಅಂದ್ಕೊಂಡ್ವಿ. ಮನೇದು ಇನ್ನೊಂದು ಸ್ವಲ್ಪ ಆ ಕಡೆ ಸೈಡು ಸ್ವಲ್ಪ ಜಾಗ ಇತ್ತು, ಅಂದರೆ ನಾಯಿ ಮರಿ ಎಲ್ಲ ತುಂಬ ಚೆನ್ನಾಗೆಲ್ಲ ಇತ್ತು. ಬಟ್ ನಂಗೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದಷ್ಟೇ ಸಿಂಪಲಾಗಿ ವೀಡಿಯೋ ಮಾಡಿಕೊಂಡೆ. ನಮ್ಮ ಕಡೆಯಿಂದ ತುಂಬ ಒಂದು 45-50 ಮೆಂಬರ್ಸ್ ಹೋಗಿದ್ವಿ ಅನಿಸುತ್ತೆ. ಅಷ್ಟು ಸ್ವಲ್ಪ ಜನದಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗಿದ್ದು. ಹೋಗಿದ ತಕ್ಷಣ ಚೆನ್ನಾಗಿ ಜ್ಯೂಸ್ ಎಲ್ಲ ಕೊಟ್ಟಿದ್ದರು. ಜ್ಯೂಸ್ ಕುಡ್ಕೊಂಡು ಮನೆಯೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಮತ್ತು ಒಳಗಡೆ ಕೂತು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ರ ಮನೆಯಲ್ಲಿ. ಯಾಕೆಂದರೆ ಒಂದು 4-5 ಅವರೇನೋ ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದರದ್ದೆಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತಮಾಷೆನೂ ಇತ್ತು, ತುಂಬ ಶೆಕೆನೂ ಇತ್ತು. ಮನೆ ಫಸ್ಟ್ ಎಂಟ್ರೆನ್ಸಲ್ಲಿ ಹೀಗಿದೆ. ಅವ್ರದ್ದು ಒಂದು ಫೋಟೋಶೂಟ್ ಮಾಡಿದ್ದು ಅಷ್ಟೇ, ಯಾರೋ ಒಬ್ಬರು ಗಿಫ್ಟ್ ಮಾಡಿ ಸಹ ಕೊಟ್ಟಿದ್ದರು. ಅದು ಚೆನ್ನಾಗಿತ್ತು. ಹಾಗೆ ನಮ್ಮ ಕಡೆಯವರೆಲ್ಲ ಮನೆಯೆಲ್ಲ ನೋಡಿಕೊಂಡು, ಇನ್ನೇನು ಹೋಗೋದೇ ಅದಕ್ಕಲ್ಲ, ಸುಮ್ಮನೆ ಹೇಗಿದೆ ಅಂತ ನೋಡೋದು. ಇದು ಕಿಚನ್ ನಮ್ಮ ಹುಡುಗಿಗೆ ಸ್ವಲ್ಪ ಹೈಟ್ ಜಾಸ್ತಿ ಆಯಿತು. ಯಾಕೆ ನಮ್ಮ ಹುಡುಗಿ ಸ್ವಲ್ಪ ಕುಳ್ಳಿ ಇರೋದ್ರಿಂದ ಅಡುಗೆ ಮನೆ ಐಟಮ್ಸ್ ಎಲ್ಲ ಮೇಲಿತ್ತು.
ನಾವು ಅದನ್ನೇ ಏನೇನೋ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡು ನಗಾಡ್ತಾಯಿದ್ವಿ. ನಮ್ಮ ಹುಡುಗಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಟೇಬಲ್ ಹೊಂದಿಸ್ಕೋದು ಇದು ಅಂತ ಎಲ್ಲ ಹೇಳಿ ತುಂಬ ಚೆನ್ನಾಗಿ ಮನೆ ಆಲ್ಟ್ರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಮನೆಯೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಅಂದರೆ ಕೆಳಗಡೆ ಪೋರ್ಷನ್ ಇಷ್ಟಿದೆ. ಔಟ್ಡೋರಲ್ಲಿ ಸಪ್ರೇಟ್ ಕಿಚನ್ ಮಾಡ್ಕೊಂಡಿದ್ರು. ಮೋಸ್ಟ್ಲಿ ಅದು ಫಸ್ಟ್ ಈ ಮನೆ ಆಲ್ಟ್ರೇಷನ್ ಆಗಬೇಕಾದ್ರೆ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಅದು ಸೌದೆ ಒಲೆದು. ಇದು ತುಂಬಾ ಚೆನ್ನಾಗಿತ್ತು. ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ರು. ಇಲ್ಲಿ ಮುಂದೆ ಸ್ವಲ್ಪ ಜಾಗ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಡೈನಿಂಗ್ ಟೇಬಲ್ ಇತ್ತು, ಹಾಗೆ ಅಲ್ಲಿ ಕಿಚನ್ ಮಾಡ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಮತ್ತೆ ಜಾಸ್ತಿ ನಾನು ಆ ಕಡೆ ಒಬ್ಬಳೇ ಹೋಗ್ತಾಯಿದ್ರೆ ವೀಡಿಯೋ ಮಾಡ್ಕೊಳ್ತಿದ್ದಾಳೆ ಅನ್ಕೋತಾಯಿದ್ರು. ನೋಡಿ, ಇಲ್ಲೂ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು. ಇಲ್ಲೂ ಒಲೆ ಎಲ್ಲ ಮಾಡ್ಕೊಂಡಿದ್ರು. ನಮ್ಮ ಹುಡುಗಿಗೆ ಏನಂತ ಕಷ್ಟ ಆಗಲ್ಲ ಅನ್ನೋ ಥರ ಅನ್ನಿಸ್ತಿತ್ತು ನಮಗೆ. ಔಟ್ಸೈಡಲ್ಲಿ ಸೌದೆ ಜೋಡಿಸ್ಕೊಂಡಿದ್ರು. ಮತ್ತು ಸೌದೆ ಒಲೆದು ನೀರು ಕಾಯಿಸೋದು ಅದೆಲ್ಲ ಸಪ್ರೇಟಾಗಿ ಚೆನ್ನಾಗಿತ್ತು. ಅದಕ್ಕೆ ನಾಯಿ ಮರಿನೂ ಚೆನ್ನಾಗಿತ್ತು. ನನಗೆ ಲಾಸ್ಟ್ ಅಂತ ಹೇಳಿದಷ್ಟು ಮಾಡಿಕೊಂಡೆ. ಕೊನೆಗೆ ಇನ್ನೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಯಾವಾಗ ಅರ್ಜುನ ಅನ್ನೋದು ಸತ್ತೋಗಿತ್ತಲ್ಲ ಅದು ಮಾಡಿದ್ರು. ಹಾಗೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಟೀಮವರೆಲ್ಲರನ್ನೂ ಕರ್ಕೊಂಡೋದ್ರು. ಟಿ ಟಿ ಗಾಡೀಲಿ ಬಂದವ್ರನ್ನ ಕರೆಯೋಕ್ಕಾಗಲಿಲ್ಲ. ಯಾಕೆಂದರೆ ಹುಡುಗಿ ಸ್ವಲ್ಪ ಬೇಗ ಹೋಗಿರಲಿ, ಮನೆ ತುಂಬಿಸ್ಕೊಳ್ಳೋದಿರುತ್ತಲ್ಲ. ಹಾಗಾಗಿ ಅವ್ರನ್ನ ನಾವು ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ನಾವು ಏನು ಕಾರಲ್ಲಿ ಹೋಗಿದ್ದಾರೆ, ಎಷ್ಟು ಜನ ಹೋಗಿದ್ವಿ ಅವ್ರುಗಳು ಮಾತ್ರ ಹೋದ್ವಿ. ಇದು ನಾವು ಹೋಗಿದ್ದು ಓಮಿನಿಲಿ ಹೋಗಿದ್ವಲ್ಲ, ಅವ್ರದ್ದು ನಾವುಗಳು ಇಷ್ಟು ಜನ ಒಂದು 4-5 ಜನ ಹೋಗಿದ್ದು. ನಮ್ಮ ಹಿಂದೆ 2 ಕಾರ್ ಬರ್ತಾಯಿತ್ತು. ಅಲ್ಲಿಗೆ ಹೋಗೋದು ತುಂಬ ನಮ್ಮ ಹತ್ರನೇ ಇದ್ರೂ ಎಷ್ಟು ಅಲ್ಲಿ ಇದ್ರೂ ನಮಗೆ ಗೊತ್ತೇ ಆಗಿರಲಿಲ್ಲ ಇದು ಇಷ್ಟು ಹತ್ತಿರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಟೈಮ್ ಅಂದ್ಕೊಂಡಿದ್ದೆ ನಾನು. ನಮ್ಮ ಮನೆಯವ್ರಿಗೇನು ಹೇಳಿರಲಿಲ್ಲ, ಹೋಗಬೇಕಿತ್ತು ಅಂತ. ಕೊನೆಗೂ ನಮ್ಮ ಬಾವ ನನ್ನ ಆಸೆನ ಇದನ್ನು ಈಡೇರಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಬಾವಾಜಿ. ಹಾಗೆ ಅದ್ರ ಹತ್ರ ನಾವು ರೀಚ್ ಆದ್ವಿ. ಅಂದರೆ ತುಂಬ ಅಂದರೆ ಆ ಜಾಗನೇ ಇದು ಒಂದು ಕಾಡ ಅಂತ ಅನ್ನೋ ಥರ. ಕಾಡು ಮೊದಲು ಇಲ್ಲಿ ಈ ಜಾಗದಲ್ಲಿ ಅನ್ನೋ ಥರ ಮಾಡಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ. ಆನೆನೂ ಅಷ್ಟೇ, ಅದನ್ನೇನೋ ಒಂದು ಕೆತ್ತಿದ್ದಾರೆ, ಅದನ್ನೇನೋ ಮಾಡಿದ್ದಾರೆ ಅನ್ನೋ ಥರ ಇಲ್ಲ. ಅರ್ಜುನನೇ ಎದ್ದು ಬಂದು ನಿಂತಿದ್ದಾನೇನೋ ಅನ್ನೋಷ್ಟು ಚೆನ್ನಾಗಿ ಅದನ್ನು ಮಾಡಿದವ್ರಿಗೆ ತುಂಬ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಸಾಲದು. ಅಷ್ಟು ಚೆನ್ನಾಗಿ ಮಾಡಿದರು. ಅದು ಯಾವ ಥರ ಆನೆ ಇತ್ತು ಅದೇ ಥರ ತಿದ್ದಿರೋರು. ಅವ್ರ ಕಣ್ಣಲ್ಲಿ ಇನ್ನೆಷ್ಟು ಚೆನ್ನಾಗಿ ಅರ್ಜುನನ ಕೂರಿಸ್ಕೊಂಡು ಅದನ್ನು ಕೆತ್ತನೆ ಮಾಡಿದರು ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಅದ್ರ ಹತ್ರ ಹೋಗ್ತಿದ್ದಾಗೆಲ್ಲ ತುಂಬಾ ಬೇಜಾರಾಗ್ತಿತ್ತು. ಯಾಕೆಂದರೆ ಇದ್ರ ಕೆಳಗಡೆನೇ ಇದೆಯಲ್ಲ ಆನೆದು, ಒರಿಜಿನಲ್ ಆನೆ ಇದ್ರ ಕೆಳಗೇನೆಲ್ಲ ದಫನ್ ಮಾಡಿರೋದು ಅನ್ನೋ ಥರ ಅನ್ನಿಸ್ತಿತ್ತು. ಬಟ್ ಇದೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಕೂರೋದಕ್ಕೆಲ್ಲ ಫೇಸ್ ಕೊಟ್ಟು ಅದು ಕೆಳಗಡೆ ಎಲ್ಲ ಮಣ್ಣೆಲ್ಲ ಇದು ಮಾಡಿ ಫುಲ್ ಹುಲ್ಲೆಲ್ಲ ಹಾಕಿ, ಹುಲ್ಲಿಗೇನೋ ಹೇಳ್ತಾರೆ, ನಂಗೆ ಅದು ಗೊತ್ತಿಲ್ಲ. ಸೊ ಅದು ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಇದಕ್ಕೆ ಯಾರ್ಯಾರು ದಾನಿಗಳಿದ್ದಾರೆ ಅವ್ರದ್ದು ನೇಮ್ಗಳೆಲ್ಲ ಹಾಕಿದರು. ಹಾಗೆ ಆ ಅರ್ಜುನ ಆನೆದು ಅಂಬಾರಿ ಹೊತ್ತಿರೋದು ಅದ್ರದ್ದು ಫೋಟೋಸ್ ಎಲ್ಲ ಹಾಕಿದರು. ತುಂಬ ಜನ ಆನೆ ನೋಡಿದ ತಕ್ಷಣ ಎಲ್ಲ ಇದನ್ನು ನೋಡ್ತಾಯಿದ್ರು. ಆವತ್ತಿನ ದಿನ ಹೀಗಾಗಿತ್ತಲ್ವ, ಈ ಆನೆನೇ ಅಲ್ವಾ ಅಂತ. ನಮಗೂ ತುಂಬಾ ಬೇಜಾರಾಗ್ತಾಯಿತ್ತು ಅಲ್ಲಿ. ನಮ್ಮ ಕಡೆಯವರೆಲ್ಲ ತುಂಬ ಅಂದರೆ ತುಂಬಾ ಬೇಜಾರು ಮಾಡಿಕೊಂಡ್ರು ಎಲ್ಲನೂ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಬಟ್ ಆವತ್ತಿನ ದಿನ ಎಷ್ಟು ನೋವಾಗಿರುತ್ತಲ್ವ ಅದಕ್ಕೂ ಅಂತ. ಎಷ್ಟೋ ಜನ ಅದರಲ್ಲಿ ಮೌನಾಚರಣೆನೂ ಸಹ ಮಾಡಿದ್ದಾರೆ. ನಾವೆಲ್ಲ ಅದನ್ನೆಲ್ಲ ನೋಡಿ ಒಂದೊಂದು ಫೋಟೋಸ್ ತಗೊಂಡ್ವಿ. ತುಂಬ ಜನ ಬಂದಿದ್ದಾರೆ. ನಾವು ಹೋಗಿದ್ದು ಒಂದಿನ ಮುಂಚೆ ಅಷ್ಟೇ ಅದು ಇದ್ರ ಉದ್ಘಾಟನೆ ಎಲ್ಲ ಆಗಿದೆ. ಲವರ್ಸ್ ಇಬ್ಬರೇ ಇರಬೇಕಲ್ಲ. ಪ್ರಿಯತಮೆಯ ಬಳಿ ಹೇಳ್ತಾಳಂತೆ, ಪ್ರಿಯೆ ನೀವು ವಾವ ಅನ್ಬೇಕಾಯ್ತಾ, ಹೋಗುವಲ್ಲ ವಾವ. ಪ್ರಿಯತಮೆಯ ಬಳಿ ಹೇಳ್ತಾಳಂತೆ, ಪ್ರಿಯೆ ನಿನ್ನನ್ನು ಬಣ್ಣಿಸಿ ಖಾಲಿಯಾಗಿದೆ ನನ್ನ ಶಬ್ದ ಭಂಡಾರ. ಪ್ರಿಯೆ ನಿನ್ನನ್ನು ಬಣ್ಣಿಸಿ ಖಾಲಿಯಾಗಿದೆ ನನ್ನ ಶಬ್ದ ಭಂಡಾರ. ಆದರೆ ನಾನೇನ್ ಮಾಡ್ಲಿ, ಹೊಸ ಉಪಮೆಗಳ ಹೊಸೆಯಲು ನಾನೇನು ಕಾಳಿದಾಸನಲ್ಲ.
ಹೊಸ ಹೊಸ ಉಪಮೆಗಳನ್ನು ಹೊಡೆಸಿದ್ದು ನಾನೇನು ಕಾಳಿದಾಸನಲ್ಲ ಎಂದಾಗ ಪ್ರಿಯತಮ ಹೇಳಿದಂತೆ, ಪ್ರಿಯ ಕಾಳಿದಾಸನಾಗದಿದ್ದರೂ ಪರವಾಗಿಲ್ಲ, ಕಾಳಿದಾಸನಾಗದಿದ್ದರೆ ಸಂಜೆ ಇದೆಲ್ಲ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಫಾಸ್ಟ್ ವಿಡಿಯೋ ಮಾಡಿದೆ. ಇವತ್ತಿನ ನಮ್ಮ ಶ್ರಾವಿನ ಮದುವೆದು ಅಥವಾ ಒಂದು ಮೆಮೊರೀಸ್ ಅನ್ನೋದು ಇಲ್ಲಿಗೆ ಸ್ಟಾಪ್ ಆಯಿತು. ಇದಾದಮೇಲೆ ನೆಕ್ಸ್ಟ್ ಇನ್ನು ಅವಳು ಬೆಳಗ್ಗೆ ಇದ್ದವ್ರ ಮನೆಗೆ ಅವ್ಳು ಕರ್ಕೊಂಡು ಹೋಗ್ಬಿಟ್ರೆ ಮತ್ತಿನ್ನು ನಮ್ಮ ಹುಡುಗಿ ಇಲ್ಲಿ ಬರ್ತಾಳೆ ಅನ್ನೋದೆಲ್ಲ 3 ದಿವಸ ಮುಂಚೆ ಬರ್ತಾರಲ್ಲ ಚಪ್ರ ಬಿಚ್ಚೋದಕ್ಕೆ, ಅದಕ್ಕಷ್ಟೇ ಬರೋದು. ಸೊ ಹಾಗೆ ಈ ಮದುವೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ವೀಡಿಯೋಸ್ಗಳನ್ನ ನೋಡಿ ಯಾರೇ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ನಾನು ಹಾಕೋ ವೀಡಿಯೋಸ್ಗಳಿಗೆಲ್ಲನೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಗಳನ್ನ ಶೇರ್ ಮಾಡಿ. ನನ್ನ ವೀಡಿಯೋಗಳಿಂದ ಏನಾದರೂ ಮಿಸ್ಟೇಕ್ಗಳಾಗ್ತಿದ್ರು ನನಗೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ವಿಡಿಯೋ ಎಷ್ಟು ಫಾಸ್ಟಾಗಿ ಹಾಕಿದ್ದೀನಿ ಅಂತ ಅಂದ್ಕೊಂಬೇಡಿ, ಬಟ್ ಇದರಲ್ಲೂ ನನಗೂ ತುಂಬ ಕಾಮಿಡಿ ಅನಿಸುತ್ತೆ. ಯಾಕೆಂದರೆ ಸ್ವಲ್ಪ ಸೈಲೆಂಟಾಗಿ ಕೂತಿದಾಗ ಈ ವೀಡಿಯೋಸ್ಗಳೆಲ್ಲ ನೋಡಿದರೆ ನಗು ಬರುತ್ತಲ್ಲ. ಸೊ ಹಾಗಾಗಿ ನಾನು ಈ ಥರ ಫಾಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ, ಇನ್ನು ಬೇರೆ ಯಾವ ಉದ್ದೇಶವೂ ಇರಲಿಲ್ಲ ನನಗೆ. ತುಂಬ ಚೆನ್ನಾಗಿ ಮಾಡಿ ನಮ್ಮ ಮದುವೆ ಹುಡುಗಿ ಅಂತೂ ಎಂಡ್ವರೆಗೂ ಡ್ಯಾನ್ಸ್ ಮಾಡಿಲ್ಲಪ್ಪ. 12 ಗಂಟೆವರೆಗೂ ತುಂಬ ಹುಡುಗಿರು, ಆಂಟಿರು ಎಲ್ಲರೂ, ನಾನು ಸಹ ಡ್ಯಾನ್ಸ್ ಮಾಡಿದ್ದೀನಿ. ಬಟ್ ನಾನು ವೀಡಿಯೋಸ್ ಇದರಲ್ಲಿ ಹಾಕೋಕ್ಕಾಗಲಿಲ್ಲ. ಯಾಕೆಂದ್ರೆ ನನ್ನ ಮೊಬೈಲನ್ನ ನಾನೇ ವೀಡಿಯೋ ಮಾಡ್ತಾಯಿದ್ನಲ್ಲ. ಸೊ ಹಾಗೆ ನನ್ನ ಮೊಬೈಲ್ನ ಬೇರೆಯವ್ರಿಗೆ ಕೊಟ್ಟು ವೀಡಿಯೋ ಮಾಡಿಸ್ಕೊಳಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಮದುವೆದೆಲ್ಲ ಕೆಲಸಗಳು ತುಂಬ ಚೆನ್ನಾಗಿ ಆಯಿತು. ಹಾಗೆ ತುಂಬ ಖುಷಿನೂ ಆಯಿತು. ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಬಂದಿದ್ದವರೆಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಅಂತ ಅಂದ್ಕೊಂಡು ಇದ್ದೀನಿ. ಹಾಗೆ ನಮ್ಮ ಹುಡುಗಿ ತಂಗಿ ಅಂತೂ ಹೆವಿ ಡ್ಯಾನ್ಸ್ ಮಾಡ್ತಾಳೆ.